ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ನೂರಾರು ವರ್ಷಗಳ ಹಳೆಯ ದೇವಾಲಯವಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಸರ್ಜಾಪುರ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ವೀರಗಾಸೆ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಕಲಾ ತಂಡಗಳು ಭಾಗವಹಿಸಿದ್ದರು. ಇನ್ನು ವಿಶೇಷವಾಗಿ ಗ್ರಾಮಸ್ಥರು ಮತ್ತು ಭಕ್ತರು ಗೋವಿಂದ ಗೋವಿಂದ ಎಂದು ಹೇಳಿ ಕೈಯಿಂದ ತೇರನ್ನು ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸ್ವಾಮಿಗೆ ಅರ್ಪಿಸಿದರು. ಇನ್ನು ಜಾತ್ರಾ ಮಹೋತ್ಸವ ಆಗಮಿಸಿದ ಎಲ್ಲ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮತ್ತು ಮಜ್ಜಿಗೆ ಮತ್ತು ಪಾನಕವನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬೈಶಿವಣ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಆರ್ ಮನೋಹರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಶ್ಯಾಮಣ್ಣ ರೆಡ್ಡಿ, ಪದಾಧಿಕಾರಿಗಳಾದ ಎಸ್ವೈ ಅನಿಲ್ ರೆಡ್ಡಿ, ವೈಎಸ್ಆರ್ ಶಾಂತಕುಮಾರ್, ಎಸ್ಕೆ ಗಣೇಶ್, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೈ ಶ್ರೀರಾಮುಲು, ಎಸ್ವೈ ಶಾಂಬಯ್ಯ, ಎಸ್ಎಂ ಶ್ರೀನಿವಾಸ್, ಮುಖಂಡರಾದ ಟಿವಿ ಬಾಬು, ಅರವಿಂದ್ ರೆಡ್ಡಿ, ಜಿ ನಾಗರಾಜು, ಭರತ್ ಗೌಡ, ಎಸ್ಎ ಪ್ರಭು, ಬುಲೆಟ್ ಬಾಬು, ಗೋಪಾಲ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎ ಸತೀಶ್ ಕುಮಾರ್, ನವೀನ್ ಕುಮಾರ್, ಕಲಾವತಿ ಮೂರ್ತಿ ಕುಮಾರ್, ಶಿವಕುಮಾರ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.
ಮುಂದಕ್ಕೆ ಹೋಗ್ತಾ ಇರ್ತಾರೆ. ಗೌಡ 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 ಇರೋಣ ಪೋಟಂಡು 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 ಗೌಡ ಗೌಡ ಹಾಕ್ಬೇಕಂದ ಹಾಕ್ಬೇಕು ಇವ್ರದ್ದು ಹಾಕ್ಬೇಕು ಎದಕ್ಕೆ 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 Train இருக்கு train இருக்கு எனக்கு சைனா சைனா
ವಿಶೇಷವಾಗಿ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಸರ್ಜಾಪುರ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಅನಾದಿ ಕಾಲ ಪುರಾತನ ಕಾಲದಿಂದ ಕೂಡ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ಇವತ್ತು ಇಡೀ ನಗರ ಇವತ್ತು ಜನಜಂಗುಳಿಯಿಂದ ಕೂಡಿ ಇವತ್ತು ಭಕ್ತಾದಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಈ ಭಾಗದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ CR ಮನೋಹರ್ ಇರ್ಬೋದು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀರಾಮಣ್ಣವ್ರು ಇರ್ಬೋದು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದ್ದಾಮ್ ಅವರು, ಮತ್ತು ನಮ್ಮ ಶ್ರೀನಿವಾಸರವ್ರು ಇರ್ಬೋದು, ಅನೇಕ ನಮ್ಮ ನವೀನ್ರವ್ರು ಇರ್ಬೋದು, ಅನಿಲ್ರವರು, ಈ ಧರ್ಮಾಧಿಕಾರಿಗಳಾದಂಥ ಅನಿಲ್ರವರು, ಮಾಜಿ ಅಧ್ಯಕ್ಷರಾದಂಥ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಇರ್ಬೋದು, ನಮ್ಮೆಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿ ವರ್ಷ ಕೂಡ ನಡೀಲಿ. ಆ ಬಂದ ಭಕ್ತಾದಿಗಳು ಆ ಭಗವಂತನ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಎಲ್ಲರೂ ಕೂಡ ಕೋರ್ಕೊಂಡಂಗೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಲಿ, ಅವ್ರು ಕೋರಿದ್ದನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತು ಸಕಾಲಕ್ಕೆ ರೈತರಿಗೆ ಮಳೆ ಬೆಳೆ ಸಿಕ್ಕಿ ಸುಭಿಕ್ಷವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಏನು ಬ್ರಹ್ಮರಥೋತ್ಸವವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಈ ಭಾಗದ MLC ಆದಂಥ ಮನೋಹರ್ ಇರ್ಬೋದು, ಈ ಭಾಗದ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಮುನ್ರಾಜ್ ಅವರು ಇರ್ಬೋದು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀರಾಮುಲು ಅವರು ಇರ್ಬೋದು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಮ್ಮ ನಾಗರಾಜಣ್ಣವ್ರು ಇರ್ಬೋದು, ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇರ್ಬೋದು, ಹಾಲಿ ಉಪಾಧ್ಯಕ್ಷರಾದಂಥ ಗಣೇಶವರು ಇರ್ಬೋದು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಹಾಲಿ ಸದಸ್ಯರುಗಳು ಮತ್ತು TP ಅಧ್ಯಕ್ಷರಾದಂಥ ನಮ್ಮ TV ಬಾಬು ಅವರು ಇರ್ಬೋದು, ಅನೇಕ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸಮಾನತೆಯಿಂದ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಕಾರಣಕರ್ತರಾಗಿರ್ತಾರೆ. ಏನು ಸುಮಾರು ವರ್ಷಗಳಿಂದ ಪ್ರಾಚೀನ ಕಾಲದಿಂದ ಈ ಕೋದಂಡರಾಮಸ್ವಾಮಿ ರಥೋತ್ಸವ ಬ್ರಹ್ಮರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ಬಹಳ ವಿಶೇಷತೆ ಇದೆ. ಯಾಕೆಂದರೆ ಸುಮಾರು ಎಲ್ಲರೂ ಇವತ್ತು ಒಂದು 10-15 ಸಾವಿರ ಜನಸಂಖ್ಯೆ ಸೇರಿ ಇವತ್ತು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಆ ಕೋದಂಡರಾಮಸ್ವಾಮಿ ಆರೋಗ್ಯ ಭಾಗ್ಯ ಕೊಡಲಿ, ಮತ್ತು ಅವರಿಗೆ ಈ ಮಳೆ ಬೆಳೆ ಈ ಭಾಗದ ಎಲ್ಲ ಜನಗಳಿಗೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಅಂತ ಆ ಕೋದಂಡರಾಮಸ್ವಾಮಿನಲ್ಲಿ ಕೇಳಿಕೊಂಡು ಜೈ ಶ್ರೀರಾಮ್. ಒಂದು ಐತಿಹಾಸಿಕವುಳ್ಳ ಶ್ರೀ ಕೋದಂಡರಾಮ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಏನು ಈ ಭಾಗದಲ್ಲಿ ಬೆಟ್ರಾಯ ಸ್ವಾಮಿ ಮುಗಳೂರಾಗಿರ್ಬೋದು, ಪಕ್ಕದ ತಾಲೂಕಾದಂಥ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜಾತ್ರೆ ಆಗಿರ್ಬೋದು, ಇವೆಲ್ಲ ಕೂಡ ನೋಡ್ತಾ ಇದ್ದರೆ ಇದು ಇನ್ನೂ ಕೂಡ ಸಂಪ್ರದಾಯ ಜನಪದ ಸಂಸ್ಕೃತಿ ಈ ಕರ್ನಾಟಕದ ನಾಡಿನಲ್ಲಿ ಇನ್ನೂ ಅಡಗಿದೆ. ಕವಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಸೇರಿ ಅಲ್ಲಿ ಒಂದು ಬಜ್ಜಿಗಳು ಮಾಡೋದು, ಅನ್ನದಾನವನ್ನು ಮಾಡೋದು, ಆ ಭಕ್ತರು ಆ ಹರಕೆಗಳನ್ನು ತೀರಿಸ್ಕೊಳ್ತಾರಲ್ಲ, ಆ ಸಂಪ್ರದಾಯನ ನಾವು ನೋಡಬೇಕು. ನಮ್ಮ ವ್ಯಾಲ್ಯೂಸ್ ಮರಿ ಕುಡ್ದು ನಮ್ಮ ಪರಂಪರೆನ ನಾವು ಮರೆತರೆ ನಾವು ನಿಜಕ್ಕೆ ಹೇಳ್ತೀರಿ ಇವತ್ತು ಯಾಂತ್ರಿಕ ಜೀವನ. ಈ ಯಾಂತ್ರಿಕ ಜೀವನದಲ್ಲಿ ದೇವರ ಮರೆ ಹೋಗಿಲ್ಲ ಅಂದರೆ ಇಂಥ ಆಕ್ಸಿಡೆಂಟ್ಗಳು ಪ್ರವಾಹಗಳು ಇವೆಲ್ಲ ತಡೆಗಟ್ಟೋದಕ್ಕೆ ದೇವ್ರ ಮರೆ ಹೋಗಲೇಬೇಕಾಗ್ತದೆ. ಶಾಂತಿ ನೆಮ್ಮದಿ ಬೆಳೆ ಎಲ್ಲ ಆಗಲಿ ಅಂತೇಳಿ ಶ್ರೀರಾಮರ ಇವತ್ತು ನಮ್ಮೂರಲ್ಲಿ ವಿಶೇಷವಾಗಿದೆ. ಈ ರಾಮರ ಜಾತ್ರೆ ನಾವು ಸಾಧಾರಣವಾಗಿ ನಡೆದಂಥದ್ದು ಇವತ್ತು ಕರಗ ಮಹೋತ್ಸವ, ಪಲ್ಲಕ್ಕಿಗಳಾಗ್ಬೋದು, ನಮ್ಮ ಅಂಬೇಡ್ಕರ್ ಕಾಲೋನಿ ಜನಗಳು 2-5 ಊಟದ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ಬಡವ ಜನರು ಕೂಡ ಪಲ್ಲಕ್ಕಿಗಳು ಎಷ್ಟಪ್ಪ ಈ ಸತಿ 51 ಈ ಹೂವಿನ ಅಲಂಕಾರ ಎಲ್ಲಿ ನೋಡಿ ಬೆಳಗ್ಗೆವರೆಗೂ ಅನ್ನದಾನ ಟಿಫನ್ಗಳು ಇವೆಲ್ಲ ನಡೀತಿರ್ತದೆ. ಇದೆಲ್ಲ ಬಂದಂಥ ಭಕ್ತರು ಆಮೇಲೆ ಈ ಹೆಣ್ಣು ಮಕ್ಕಳು ನೋಡಿ ವಿಶೇಷವಾಗಿ ಬಂದಿದ್ದಾರೆ. ಮೊದಲು ಭಯ ಪಡೋರು ಸರ್ಜಾಪುರ ಅಂದರೆ, ಇವತ್ತು ಆ ಭಯ ದೂರ ಆಗಿದೆ, ಶಾಂತಿ ಬಂದಿದೆ, ಜನ ಒಗ್ಗಟ್ಟಾಗಿದ್ದೀರಿ. ಎಲ್ಲ ದಲಿತರು ಒಗ್ಗಟ್ಟು, ಕುಂಬಾರರು, ಕುರುಬರು ಎಲ್ಲ ಒಗ್ಗಟ್ಟಾಗಿ, ನಮ್ಮ ಬಂಜ ಜಾತಿ ರೆಡ್ಡಿ ಜಾತಿ ಎಲ್ಲ ಒಂದಾಗಿ ಈ ಊರಿನಲ್ಲಿ ಸಂಪ್ರದಾಯ ರೀತಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ. ಇದು ಇನ್ನೂ ಯಶಸ್ವಿ ಆಗಲಿ. ಆ ದಯಮಯನಾದ ಶ್ರೀರಾಮ ಆದರ್ಶ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. ಏನು ದಿನ ಸಜ್ಜಾಪುರದಲ್ಲಿ ಕೋದಂಡ ಸ್ವಾಮಿಯ
ಒಂದು ಜಾತ್ರೆ ಮಹೋತ್ಸವ ತುಂಬ ಅದ್ಧೂರಿಯಿಂದ ಎಲ್ಲ ಈ ಒಂದು ಪಕ್ಷದ ನಾಯಕರುಗಳೆಲ್ಲರೂ ತಮ್ಮ ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಸನಾತನ ಧರ್ಮವನ್ನು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೋ ಅದೇ ರೀತಿಯಾಗಿ ಒಂದು ಭಗವಂತನ ಒಂದು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡೋಂಥದ್ದು ಈ ದಿನದ ವಿಶೇಷವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಎಲ್ಲ ಪಕ್ಷದ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸರ್ಜಾಪುರ ಭಾಗದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಈ ಒಂದು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಆ ಒಂದು ದೇವಿಯ ಒಂದು ಆಶೀರ್ವಾದ, ದೇವರ ಒಂದು ಆಶೀರ್ವಾದ ಅವರಿಗೆಲ್ಲರಿಗೂ ಸಿಗಲಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳು ಮಾಡೋದರಿಂದ ಆ ಭಗವಂತ ನಮಗೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್. ಜಾತ್ರೆ ಪುರಾತನ ಕಾಲದಿಂದ ಮಾಡಿಕೊಂಡು ಬರ್ತಾ ಇರೋಂಥ ಸುತ್ತಮುತ್ತ ಹಳ್ಳಿಗಳಿಂದ ಜಾತ್ರೆಗೆ ಆಗಮಿಸಿದ ನಮ್ಮ ಸೋದರ ಸೋದರಿಯವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇದರಲ್ಲಿ ವಿಶೇಷವಾಗಿ ಅಂದರೆ ಮಾಘ ಮಾಸದಲ್ಲಿ ಹುಣ್ಣಿಮೆ ಮಾರನೇ ದಿನ ಈ ಹಬ್ಬ. ಆಮೇಲೆ ಟ್ರಸ್ಟಿ ವತಿಯಿಂದ ಸಹಕಾರ ಮಾಡ್ತೀವಿ. ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಸರ್ಜಾಪುರ ಗ್ರಾಮ ಪಂಚಾಯತಿಯಿಂದ ಸಹಕಾರನೂ ಮಾಡ್ತೀವಿ, ಪೊಲೀಸ್ ಇಲಾಖೆಯಿಂದನೂ ಮಾಡಿದ್ದೀವಿ, ಮತ್ತು KEB ಎಲೆಕ್ಟ್ರಿಕ್ ಅವರು ಬೆಸ್ಕಾಂ ಅವರೊಂದು ಮಾಡ್ತೀವಿ. ಎಲ್ಲರೂ ಸಹಕಾರ ಮಾಡಿ ನಮ್ಮ ಸ್ನೇಹಿತರು ಎಲ್ಲ ಮಾತಾಡಿದ್ರು, ದೊಡ್ಡವರೆಲ್ಲ ಮಾತಾಡಿದಿಗೆ ನಾನು ಶುಭ ಕೋರ್ತೇನೆ. ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ ಈ ದಿನ ವಿಶೇಷವಾಗಿ ಕೋದಂಡರಾಮಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ರಥೋತ್ಸವ ಇದು. ಹೋದ ವರ್ಷನೇ ಹೊಸದಾಗಿ ನಿರ್ಮಾಣ ಮಾಡಿದರು. ಈ ದೇವಾಲಯದ ಎಲ್ಲ ಕಾರ್ಯಕರ್ತರುಗಳು ನವೀನ್ ರಾವ್ ಆಗಿರ್ಬೋದು, ಅನಿಲ್ ಅವರಾಗಿರ್ಬೋದು, ಸುಮಾರು ಜನ ಕಾರ್ಯಕರ್ತರು ಇದ್ದಾರೆ. ಆಮೇಲೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ಗಳು, MLA ಅವರು, ನಾರಾಯಣ ಸ್ವಾಮಿ, ಸುಮಾರು ಜನ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಳ ಜನ, ಸುಮಾರು ಒಂದು 7-8 ಸಾವಿರ ಜನ ಸೇರಿ ಈ ರಥೋತ್ಸವವನ್ನು ಮುಂದೂಡಿಸ್ಕೊಂಡು ಹೋಗಬೇಕು ಅಂತೇಳಿ ಈಗ ತಾನೇ ರಥೋತ್ಸವವನ್ನು ಉದ್ಘಾಟನೆ ಮಾಡಿ ಚಾಲನೆ ಮಾಡಿ ಕೊಟ್ಟಿದ್ದಾರೆ. ಈಗ ಚಾಲನೆಗೋಸ್ಕರ ಭಾಳ ಹೆಣ್ಮಕ್ಳು ಕೂಡ ಪೂಜೆಗೋಸ್ಕರ ಬಂದಿದ್ದರು. ಭಾಳ ಜನ ಹೋದ ವರ್ಷಕ್ಕಿಂತ ಈ ಸಾರಿ ಭಾಳ ಜನ ಬಂದಿದ್ದಾರೆ. ಈ ಕಾರ್ಯಕ್ರಮ ಈ ದಿನದಂದು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವಾಲಯದ ಹತ್ರ 2 ಜಾಗದಲ್ಲಿ ಅನ್ನದಾನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಅನ್ನದಾನ ನಡೀತಾ ಇದೆ. ಈಗ ಸಾಯಂಕಾಲ ಕೂಡ ನಾಟಕ ದಾನವೀರ ಶೂರಕರ್ಣ ನಾಟಕ ಇರುತ್ತೆ. ಅಲ್ಲಿ ಎಲ್ಲರೂ ಬಂದು ಈ ದಿನ ನಾಟಕವನ್ನು ನೋಡಬೇಕಾ ಅಂತೇಳಿ ಎಲ್ರಿಗೂ ಮನವಿ ಮಾಡ್ತೇನೆ. ವಿಶೇಷವಾಗಿ 56 ಪಲ್ಲಕ್ಕಿಗಳು ಈ ದಿನ ನಡೀತದೆ. ಕರಗ ಮಹೋತ್ಸವ ಇರ್ತದೆ. ಅದೇ ರೀತಿ ಎಲ್ಲರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಹನುಮಂತನ ದೇವಾಲಯವನ್ನು ನಕ್ಷೆಯನ್ನು ರೆಡಿ ಮಾಡಿದ್ದಾರೆ. ಆ ನಕ್ಷೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಭಾಳಷ್ಟು ಸಹಾಯವನ್ನು ದಾನಿಗಳು ಮಾಡ್ತಾ ಇದ್ದಾರೆ. ಈಗ ಆ ಕಟ್ಟಡಕ್ಕೋಸ್ಕರ ನಾವೆಲ್ಲರೂ ಸೇರಿ ಆ ಹನುಮಂತನ ದೇವಾಲಯವನ್ನು ಭಾಳ ಹತ್ತಿರದಿಂದ ನಾವು ನಿಂತು ಆ ದೇವಾಲಯ ಕಟ್ಟಡವನ್ನು ನಾವು ಪೂರ್ಣಗೊಳಿಸಬೇಕು ಅಂಥೇಳಿ ಭಕ್ತಾದಿಗಳಲ್ಲಿ ನಾವು ಮನವಿ ಮಾಡ್ತೇನೆ. ಯಾಕಂದರೆ ನಾವು ಗಮನಕ್ಕೆ ಬಂದು ನನಗೂ ಹೇಳಿದ್ದಾರೆ, ಅನ್ಯದವರು ಸುನಿದವರು ಬಂದು ಹೇಳಿದ್ದಾರೆ, ಈ ಥರ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಆ ನಕ್ಷೆ ಪ್ರಕಾರ ಆ ದೇವಾಲಯ ನಿರ್ಮಾಣ ಆದರೆ ಇನ್ನೂ ಭಕ್ತಾದಿಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಭಾಳ ಸಂತೋಷ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಕೊಡಲಿ. ಶ್ರೀರಾಮ, ಜೈ ಶ್ರೀರಾಮ್. ಏನು ಇವತ್ತು ಸರ್ಜಾಪುರದಲ್ಲಿ ಕಲ್ಯಾಣ ಕೋದಂಡ ರಾಮಸ್ವಾಮಿ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇದೆ. ಮೊದಲನೇದಾಗಿ ಎಲ್ಲ ದಾನಿಗಳು ಈ ವಿಜೃಂಭಣೆ ಕಾರಣ ದಾನಿಗಳು ಅವರು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಎಲ್ಲ ಗ್ರಾಮಸ್ಥರಿಗೂ ಆ ದೇವರು ಶ್ರೀರಾಮ ಅವರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ. ಹಾಗೆ ಏನು ಈ ದಿನ ಸರ್ಜಾಪುರದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ ಜಾತ್ರೆ. ಹಾಗೆ ಶಾಂತಿಯುತವಾಗಿ ಜಾತ್ರೆ ಆಗಲಿ. ಜಾತ್ರೆಯಲ್ಲಿ ಯಾವುದೇ ಒಂದು ಕುಂದುಕೊರತೆಗಳು ಏನೂ ಆಗದಿರ ಶಾಂತಿಯುತವಾಗಿ ಜಾತ್ರೆ ನಡೀಲಿ. ಇನ್ನು ರಾತ್ರಿವರೆಗೂ ಜಾತ್ರೆ ಇದೆ. ಯಾರಿಗೂ ಏನು ತೊಂದರೆ ಆಗದಿರಂಗೆ ಆ ದೇವ್ರು ಎಲ್ರಿಗೂ ಆಶೀರ್ವಾದ ಮಾಡಲಿ. ಜೈ ಶ್ರೀರಾಮ್. ಕೋದಂಡರಾಮಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಈಗಾಗಲೇ ಸರ್ಕಾರದ ಪೂಜೆಯೊಂದಿಗೆ ವಿಶೇಷ ಅತಿಥಿಗಳಾದಂಥ CR ಮನೋಹರ್ ಅವರಾಗಿರ್ಬೋದು, ಸೊಂಬೈನವರಾಗಿರ್ಬೋದು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ZP ಮುನ್ರಾಜು ಅವರಾಗಿರ್ಬೋದು, ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಶ್ರೀನಿವಾಸ್ ಅವರು, ಶ್ರೀರಾಮುಲು ಅವರು, ಅವರ ಸಮ್ಮುಖದಲ್ಲಿ ಒಂದು ಅಧಿಕೃತ ಚಾಲನೆಯನ್ನು ದೊರೆತಿದೆ. ಈಗಾಗಲೇ ರಥ
ಶ್ರೀ ಕೋದಂಡರಾಮ ರಥದಲ್ಲಿ ಕೂತು ಎಲ್ಲ ಸಾರ್ವಜನಿಕರಿಗೆ ದರ್ಶನ ನೀಡಲಿಕ್ಕೆ ಈಗಾಗಲೇ ಹೊರಟಿರ್ತಕ್ಕಂಥದ್ದು. ವಿಶೇಷವಾದಂಥ ಇತಿಹಾಸ ಉಳ್ಳಂಥ ಈ ಒಂದು ಬ್ರಹ್ಮರಥೋತ್ಸವ ಈಗಾಗಲೇ ಸಾಕಷ್ಟು ದಾನಿಗಳ ಮುಖಾಂತರ ಮಂಡಳಿಯವರು ಅನ್ನದಾನವನ್ನು ಹಾಗೂ ಸಾಕಷ್ಟು ನಮ್ಮ ಸಂಘ ಸಂಸ್ಥೆಗಳು ಮನೋರಂಜನಾ ಕಾರ್ಯಕ್ರಮಗಳು ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಂಜೆವರೆಗೂ ಇದ್ದು ಹೋಗೋ ನಿಟ್ಟಿನಲ್ಲಿ ಆಹಾರ ಧಾನ್ಯಗಳನ್ನು ನೀಡೋ ನಿಟ್ಟಿನಲ್ಲಿ ಈ ಒಂದು ಜಾತ್ರೆಯನ್ನು ಆಯೋಜಿಸಿದ್ದಾರೆ. ಎಲ್ಲ ನಮ್ಮ ಸರ್ಜಾಪುರ ಜನತೆ ಹಾಗೂ ಸುತ್ತಮುತ್ತಲಿನ ಜನತೆ ಈ ಒಂದು ಜಾತ್ರೆಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಪುರಾತನ ಇತಿಹಾಸವುಳ್ಳಂಥ ಶ್ರೀರಾಮ ದೇವಸ್ಥಾನ ರಥೋತ್ಸವವನ್ನು ಈ ದಿನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರೋದ್ರಿಂದ ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಜಾತಿ ಧರ್ಮ ಯಾವುದೇ ಪಕ್ಷ ಭೇದವಿಲ್ಲದೇ ಈ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸೇರಿ ಒಮ್ಮತದಿಂದ ನಡೆಸ್ತಾ ಇದ್ದೇವೆ. ಇದಕ್ಕೆ ಹೋದ ವರ್ಷದಿಂದ ಕೂಡ ನಮ್ಮ ಮುಸ್ಲಿಂ ಬಾಂಧವರು ನೀರನ್ನು ಕೊಟ್ಟು ಕೂಡ ಎಲ್ರಿಗೂ ಏನು ರಥವನ್ನು ಎಳೆಯೋರಿಗೆ ನೀರನ್ನು ಕೊಟ್ಟು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗಲಾಟೆಗಳಿಗೆ ಆಸ್ಪದ ಮಾಡ್ತಾರೆ. ಎಲ್ಲರೂ ಕೂಡ ಯಾವುದೇ ಜಾತಿ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಶ್ರೀರಾಮನ ದೇವರು ಎಲ್ರಿಗೂ ಕೂಡ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಸಹಕಾರ ಮಾಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿಯ ಜಾತ್ರಾ ಮಹೋತ್ಸವ ಸರ್ಜಾಪುರದಲ್ಲಿ ಈ ಬಾರಿಯೂ ಕೂಡ ಫೆಬ್ರವರಿ 3ನೇ ತಾರೀಕು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ರಥವನ್ನು ಎಳೆದು ಪ್ರಭು ಶ್ರೀರಾಮಚಂದ್ರನ ಸೀತಾಮಾತೆಯನ್ನು ಕಂಡು ತುಂಬ ಪುಳಕಿತರಾಗಿದ್ದಾರೆ. ಸೀತಾಮಾತೆಯ ಮತ್ತು ರಾಮಚಂದ್ರನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಕಳೆದ 7 ದಿನಗಳಿಂದ ಇಲ್ಲಿ ಉತ್ಸವಗಳು ನಡೀತಾ ಇದೆ. ನಿನ್ನೆ ಗರುಡೋತ್ಸವ ಇತ್ತು, ಮೊನ್ನೆ ಕಲ್ಯಾಣೋತ್ಸವ ಇತ್ತು. ಇಂದು ರಾತ್ರಿ ಮತ್ತು ಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವ ಕೂಡ ಇದೆ. ದ್ರೌಪದಿ ಮಾತೆ ಕರಗ ಮಹೋತ್ಸವ ಅದು ಕೂಡ ವೈನುಕುಲ ಸಮಾಜದಿಂದ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನೂ ಜನ ಬಂದು ರಾತ್ರಿಯೆಲ್ಲ ನಡೆಯುವಂಥ ಈ ಸೇವೆಗಳಲ್ಲಿ ಪಾಲ್ಗೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮವನ್ನು ಕಣ್ತುಂಬಿಕೊಂಡು ನಮ್ಮ ಧರ್ಮವನ್ನು ಉಳಿಸುವಂಥ ಮತ್ತು ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಎಲ್ರಿಗೂ ಆಹ್ವಾನ ನೀಡ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಯಾರೆಲ್ಲ ಸೇವಾಕರ್ತರಿದ್ದಾರೆ, ಉತ್ಸವಗಳಿಗೆ ಯಾರೆಲ್ಲ ಸೇವಾಕರ್ತರಿದ್ದಾರೆ, ಅದೇ ರೀತಿ ದಾನಿಗಳಿದ್ದಾರೆ, ಮತ್ತು ವ್ಯವಸ್ಥಾಪನಾ ಸಮಿತಿ ಇದೆ, ಅದೇ ರೀತಿ ರಥ ಕಟ್ಟುವಂಥ ಯುವಕರು ಭಾಳ ಶ್ರದ್ಧೆಯಿಂದ ಏನು ಪರಂಪರೆ ಇದೆ ಅದನ್ನು ಉಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ತಾಯಂದರಿಗೆ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಎಲ್ರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.